ಯಾಕೆ ಹೀಗಾಗ್ತಿದೆ? ಅಪ್ಪ ಬೇಗ ಹುಷಾರಾಗ್ತಾರೆ ಅಂತ ನಾನು ಅನ್ಕೊಂಡ್ರೆ ಯಾಕೆ ದೇವ್ರೆ ಈ ರೀತಿ ಮಾಡ್ತಿದ್ಯಾ? ರಾಜಾ, ರಾಜಾ, ಏನಾಯ್ತು? ಯಾಕೆ ಗಾಬರಿ ಆಗಿದ್ಯಾ? ರಾಣಿ, ಅದು ಅತ್ತೆಗೆ ಹುಷಾರಿಲ್ಲ, ಅಡ್ಮಿಟ್ ಮಾಡಿದ್ದೀನಿ. ಹುಷಾರಿಲ್ವಾ? ಏನಾಯ್ತು? ಗೊತ್ತಿಲ್ಲ ರಾಣಿ, ಮನೆಯಲ್ಲಿ ಯಾರೂ ಇರಲಿಲ್ಲ, ಎಲ್ಲರೂ ಹೊರಗಡೆ ಹೋಗಿದ್ರು. ನಾನು ಶಿವಾನಿ ಅತ್ತೆ 3 ಜನ ಇದ್ದಿದ್ದು. ಶಿವಾನಿ ಅತ್ತೆ ರೂಮ್ಗೆ ಹೋದಾಗ ಅತ್ತೆ ಪ್ರಜ್ಞೆ ತಪ್ಪಿದ್ದಿದ್ರು. ಇಮಿಡಿಯೇಟ್ ಆಗಿ ಕರ್ಕೊಂಡ್ಬಂದು ಅಡ್ಮಿಟ್ ಮಾಡಿದ್ದೀನಿ. ಯಾಕಪ್ಪ ದೇವ್ರೆ ಹೀಗೆ ಮಾಡ್ತಿದೀಯಾ? ಒಂದು ಕಡೆ ನೋಡಿದ್ರೆ ಅಪ್ಪನಿಗೆ ಹುಷಾರಿಲ್ಲ, ಇನ್ನೊಂದು ಕಡೆ ಅಮ್ಮನಿಗೆ ಹುಷಾರಿಲ್ಲ. ನಾನು ಏನು ಮಾಡಲಿ ಈಗ? ರಾಣಿ, ರಾಣಿ, ಏನಾಯ್ತು? ಅದು ಅಮ್ಮ. ಅಮ್ಮನ? ಮೇಡಮ್ ಎಲ್ಲಿ? ನಾನು ನೋಡಬೇಕು. ಬಾ ರಾಣಿ, ಕರ್ಕೊಂಡು ಹೋಗ್ತೀನಿ. ಅಮ್ಮ, ಅಮ್ಮ, ಏನಾಯ್ತಮ್ಮ? ಏನಾಯ್ತು ನಿಮಗೆ? ಏನೂ ಆಗಿಲ್ಲಮ್ಮ, ಸ್ವಲ್ಪ ಲೋ ಬಿ ಪಿ ಆಗಿತ್ತು. ನೀನೇನು ಟೆನ್ಷನ್ ಮಾಡ್ಕೋಬೇಡ. ನೀವು ಸುಮ್ಮನಿರಿ ಅಮ್ಮ. ಅಲ್ಲಿ ನೋಡಿದ್ರೆ ಅಪ್ಪಂಗೆ ಹುಷಾರಿಲ್ಲ, ಇಲ್ಲಿ ನೋಡಿದ್ರೆ ನಿಮಗೆ ಹುಷಾರಿಲ್ಲ. ನನಗೇನು ಮಾಡಬೇಕು ಅಂತಾನೆ ಗೊತ್ತಾಗ್ತಿಲ್ಲಮ್ಮ. ರಾಣಿ, ನೀನು ನನಗೆ ಇಷ್ಟೊಂದು ಕೇರ್ ಮಾಡೋದು ನೋಡಿದ್ರೆ ನಾನು ಯಾಕೆ ನೀನು ಸ್ವಂತ ಅಮ್ಮ ಆಗಬಾರ್ದಿತ್ತು ಅಂತ ಅನ್ನಿಸ್ತಿದೆ. ಈಗಲೂ ಹಾಗೆ ಅನ್ಕೊಳ್ಳಿಮ್ಮ.